ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಚರ್ಚೆ ಆಗತ್ತೆ, ಮತ್ತೆ ತಣ್ಣಗಾಗತ್ತೆ. ಈಗ ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ಪೂರೈಕೆ ಆಗ್ತಿರೋ ಬೆನ್ನಲ್ಲೇ ಮತ್ತೆ ಇದು ಚುರುಕು ಪಡ್ಕೊಂಡಿದೆ. ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯನವರ ಟೀಮ್ ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಏನಾಗ್ತಾ ಇದೆ ಹಾಗಾದ್ರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ? ಪಟ್ಟಣ ಸಡಿಲಿಸಲ್ವಾ ಡಿಕೆ ಶಿವಕುಮಾರ್? ವರದಿ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಕೂಗು, ಮತ್ತೆ ನಾಯಕತ್ವ ಹಗ್ಗಜಗ್ಗಾಟ ಮುನ್ನೆಲೆಗೆ. ಕೈಕೋಟೆಯಲ್ಲಿ ಮೇ ತಿಂಗಳ ಕೌಂಟ್ಡೌನ್. ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಾಯಕತ್ವದ ವಿಚಾರದಲ್ಲಿ ಮೇ ತಿಂಗಳ ಕೌಂಟ್ಡೌನ್ ಶುರುವಾಗಿದೆ. ದೆಹಲಿಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಗೆ ಸತತ ಪ್ರಯತ್ನ ಪಡ್ತಿದ್ದಾರೆ ಎನ್ನಲಾಗಿದೆ. ದೆಹಲಿಯಲ್ಲಿಯೇ ಉಳಿದುಕೊಂಡಿರುವ ಡಿಕೆ ಸಹೋದರರು ಪವರ್ ಕ್ಲೈಮ್ಗೆ ಈಗಾಗಲೇ ಚಾಲನೆ ಕೊಡುವ ಸಿದ್ಧತೆಯಲ್ಲಿದ್ದಾರೆ. ಮೇ 4ರವರೆಗೂ ಕಾಯೋದು ಮತ್ತಷ್ಟು ತಡವಾಗುತ್ತೆ ಎಂಬ ಲೆಕ್ಕಾಚಾರದಲ್ಲಿರೋ ಡಿಕೆಶಿ ಚುನಾವಣೆ ಮುಗಿಯುವ ಮೊದಲೇ ಕ್ಲೈಮ್ ಕಾರ್ಡ್ ಅನ್ನು ಪ್ಲೇ ಮಾಡಿ ಒತ್ತಡ ಹಾಕುವುದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗಿದೆ. ಅತ್ತ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಠಿಕಾಣಿ, ಇತ್ತ ಆಪ್ತ ಸಚಿವರೊಂದಿಗೆ ಸಿಎಂ ಸಭೆ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸಹ ಆಪ್ತ ಸಚಿವರ ಸಭೆ ನಡೆಸಿದ್ದಾರೆ. ದೆಹಲಿ ಅಂಗಳದಲ್ಲಿ ಡಿಸಿಎಂ ಡಿಕೆಶಿ ಈ ಬಾರಿ ಮತ್ತೆ ಗಾಂಧಿ ಕುಟುಂಬದ ಅಂಗಳಕ್ಕೆ ನಾಯಕತ್ವ ಬದಲಾವಣೆಯ ಚೆಂಡನ್ನ ಕೊಂಡೊಯ್ದಿದ್ದಾರಾ ಎಂಬ ಅನುಮಾನ ಮೂಡುವಂತಿದೆ ಈ ಬೆಳವಣಿಗೆ. ದೆಹಲಿಯಲ್ಲಿ ಡಿಕೆಶಿ ಚೆಕ್ಮೆಟ್ ಇಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದ್ರೆ, ಇದಕ್ಕೆ ಪ್ರತಿಯಾಗಿ ಸಿಎಂ ಸಹ ಈ ಬಾರಿ ಹೈಕಮಾಂಡ್ ದಾಳವನ್ನೇ ಉರುಳಿಸುವ ಸಾಧ್ಯತೆ ಇದೆ. ಶಾಸಕರ ನಿರ್ಧಾರ ಬಲಾಬಲಕ್ಕಿಂತ ಹೈಕಮಾಂಡ್ ಮೇಲೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೆಚ್ಚಿನ ನಂಬಿಕೆ. ಹೈಕಮಾಂಡ್ ಅಂಗಳದಲ್ಲಿ ರಾಹುಲ್ ಗಾಂಧಿನೇ ಡಿಕೆಶಿ ಪಾಲಿಗೆ ಸಿಎಂ ಚೆಕ್ಮೇಟ್. ಹೀಗಾಗಿ ಆಪ್ತರ ಜೊತೆಗೆ ಸಭೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಹೈಕಮಾಂಡ್ ದಾಳದ ರೀತಿಯಲ್ಲಿಯೇ ತಾವು ಸಹ ಈ ಬಾರಿ ಹೈಕಮಾಂಡ್ ದಾಳವನ್ನು ಉರುಳಿಸುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಬದಲಾವಣೆಗೆ ಒಪ್ಪಿದ್ರಷ್ಟೇ ಬದಲಾವಣೆ ಅಲ್ವಾ, ನೋಡೋಣ ಅಂಥೇಳಿ ಸಿಎಂ ಆಪ್ತರ ಮುಂದೆ ಆತ್ಮವಿಶ್ವಾಸದ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ. 5 ರಾಜ್ಯಗಳ ಚುನಾವಣೆಯ ಬೆನ್ನಲ್ಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚರ್ಚೆಗಳು ಶುರುವಾಗಿದ್ದಾವೆ. ಚುನಾವಣೆ ಅಂತ್ಯ ಆಗ್ತಾ ಇದ್ದಂತೆ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಚೆಕ್ಮೇಟ್ ಇಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಶಾಸಕರೇ ಮುಂದಿನ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನಿಲುವನ್ನ ತಮ್ಮ ಆಪ್ತರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಿರುವಂಥ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಅಥವಾ ಹೊಸ ಮುಖ್ಯಮಂತ್ರಿ ಆಗಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರೇ ನಿರ್ಧಾರ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಗೋಲನ್ನು ಮೂವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಈ ಒಂದು ಪ್ರಸ್ತಾಪಕ್ಕೆ ಹೈಕಮಾಂಡ್ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪ್ರಿಯಾಂಕಾ ವಾದ್ರಾ ಭೇಟಿಗೆ ಡಿಕೆಶಿ ಸಮಯ ಕೇಳಿದ್ದಾರೆ. Sir, are you going to meet any party leadership tomorrow? I can't discuss all those things. I am a politician. It is my duty to meet political leaders. ಮೇ 20ರೊಳಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಕಾಂಗ್ರೆಸ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಸುಳಿವು. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಎಂಎಲ್ಸಿ ಸಲೀಂ ಅಹಮದ್ ಮೇ 20ರೊಳಗೆ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಸುಳಿವು ಕೊಟ್ಟಿದ್ದಾರೆ. ಮೇ 4ರ ಫಲಿತಾಂಶದ ನಂತರ ಈ ವಿಷಯ ಚರ್ಚೆಗೆ ಬರುತ್ತೆ. 50% ಸಚಿವರನ್ನ ಪಕ್ಷದ ಕೆಲಸಕ್ಕೆ ನಿಯೋಜನೆ ಮಾಡಬೇಕು, ಉಳಿದವರಿಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದ್ದೇವೆ. ಆದರೆ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನಾಡದಂತೆ ಹೈಕಮಾಂಡ್ ಹೇಳಿದೆ ಅಂತ ತಿಳಿಸಿದರು. ಈಗಾಗಲೇ ಸುಮಾರು 25-30 ಜನ ಶಾಸಕರು ಹೋದ ವಾರ ಡೆಲ್ಲಿಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷರನ್ನ ಎಐಸಿಸಿ ಸುರ್ಜೇವಾಲಾರನ್ನು ಭೇಟಿ ಮಾಡಿದ್ದಾರೆ, ಒತ್ತಾಯ ಕೂಡ ಹಾಕಿದ್ದಾರೆ. ಈಗಾಗಲೇ ಈ ವಿಚಾರ ಹೈಕಮಾಂಡ್ ಗಮನದಲ್ಲಿದೆ. ಮೇ 20 ನಂತರ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಒಟ್ಟಾರೆ ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತಾ ಇರೋ ಹಿನ್ನೆಲೆಯಲ್ಲಿ ಡಿಕೆ ಬ್ರದರ್ಸ್ ನಡೆ ಕುತೂಹಲ ಕೆರಳಿಸಿದೆ. ಮುಂದಿನ 2 ದಿನ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಠಿಕಾಣಿ ಹೂಡಲಿದ್ದು ಯಾವ ದಾಳವನ್ನು ಉರುಳಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.